ಎಲ್ಲಾ ಗಿಡದೊಳಗ ಒಂದೊಂದ್ ಗಿಡಗಳು ಹೂ ಕೊಡಂಗಿಲ್ಲ, ಒಂದೊಂದ್ ಗಿಡದೊಳಗ ಹೂ ಇರಂಗಿಲ್ಲ. ಆದ್ರೆ ನಾವ್ ಇಲ್ಲಿದ್ದು ಅಂತ ನೋಡೋದ್ರೊಳಗೇನೋ ಅಂತದ್ರಲ್ಲಿ ಹೂ ಕೊಡ್ತಿರ್ಲಿಲ್ಲ ಅಂದ್ರೆ ಬೀಜಗಳನ್ನ ಉತ್ಪತ್ತಿ ಮಾಡಂಗಿಲ್ಲ. ಅಥವಾ ಅದನ್ನ ಅಲ್ಲಿ ಸಂತಾನೋತ್ಪತ್ತಿ ಹೆಂಗ್ ನಡೀತದಂದ್ರೆ ಕಾಂಡದ ಮೂಲಕ ಆಗಿರಬಹುದು, ಅಥವಾ ನಾವು ಬೇರೆಗಳನ್ನ ಕಿತ್ತು ಹಚ್ಚೋದ್ರ ಮೂಲಕ ನಾವು ಸಂತಾನೋತ್ಪತ್ತಿ ಕ್ರಿಯೆ ಮಾಡ್ತೀವಿ. ಇಲ್ಲಿ ಏನದ ಅಂದ್ರೆ ಹೂವಿನ ಭಾಗಗಳನ್ನ ತಿಳಿಯುವುದ್ರ ಬಗ್ಗೆ ಅದ. ಇಲ್ಲಿ ನೋಡಿ, ನಾವು ಫಸ್ಟ್ ಮೊಗ್ಗಿದ್ದಾಗ ಏನ್ ನೋಡ್ತೀವಂದ್ರ ಇದು ಬರೇ ಹಸಿರು ಇದ್ದಿದ್ ಅಷ್ಟೇ ನೋಡ್ತೀವ. ಈ ಹಸಿರು ಒಳಗಡೆ ಒಂದು ಕೆಂಪ್ ಬಂದು ಮುಚ್ಕೊಂಡಿರ್ತೈತೆ. ಸಂತಿ ಬಾ ಬಾ ಸಂಕೇತ ಬಾ ಬಾ ಸಂಕೇತ ಇಬ್ರು ಬರ್ರಿ. ಹೌದಾ? ಈ ಹಸಿರು ಒಂದು ಮುಚ್ಕೊಂಡ್ರೊಳಗೆ ಬೆಳ್ತಾ ಬೆಳ್ತಾ ಒಂದ್ 2 ದಿನ ಆದ್ಮೇಲೆ ಏನಾಗ್ತೈತೆ ಅಂದ್ರೆ ಈ ಹಸಿರು ತೆಗೆದು ನಮಗ್ ಒಳಗಡೆ ಕೆಂಪು ದಳಗಳು ಏನಾಗ್ತಾವಂದ್ರ ಹೊರಗಡೆ ಬರ್ತಾವ. ಇವಕ್ಕ ಏನಂತ ಕರಿತೀವಂದ್ರ ಹಸಿರಂದು ಇವು ಇದಾವಲ್ಲ ಇವಕ್ಕ ನಾವು ಪುಷ್ಪ ಪತ್ರ ಅಂತ ಕರಿತೀವಿ. ಪುಷ್ಪ ಪತ್ರ ಏನಂತ ಕರಿತೀವಿ? ಇವಕ್ಕ ಹೊರಗಡೆ ಹಸಿರಿಂದ ಏನಂತ ಕರಿತೀವಿ ನಾವು? ಹೌದಾ? ಇದು ಏನ್ ಮಾಡ್ತದಂದ್ರ ಹೂವಿಗೆ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತದ. ಯಾವ್ದು ಹುಳ ಅದು ಏನೋ ಅದು ಬೆಳೆದಂತ ಸ್ಥಿತಿ ಒಳಗೆ ಹಾಳಾಗದೆ ಇರುವಂಗ ಪುಷ್ಪ ಪತ್ರ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತದ. ಇನ್ನು ನಾವ್ ಏನ್ ನೋಡ್ತೀವಿ, ಎಲ್ಲಾದ್ರೊಳಗೂ ಎಲ್ಲಾ ಸಸ್ಯಗಳಲ್ಲಿ ಈ ರೀತಿಯಾದಂತ ವಿವಿಧ ಬಣ್ಣದ ದಳಗಳನ್ನ ನೋಡ್ತೀವಿ. ಎಲ್ಲಾ ಹೂವು ಸೇಮ್ ಕಲರ್ಸ್ ಇರ್ತಾವ, ಸೇಮ್ ಬಣ್ಣದ ಇರ್ತಾವ. ಎಲ್ಲಾ ಹೂವಿನ ಬೇರೆ ಬೇರೆ ಬಣ್ಣ ಆಕರ್ಷಣೀಯ ಬಣ್ಣಗಳನ್ನ ಹೊಂದಿರ್ತಾವ, ಕೀಟಗಳನ್ನ ಆಕರ್ಷಣೆಯನ್ನ ಮಾಡ್ತಾವ. ಇವಕ್ಕೆ ಏನಂತ ಕರಿತೀವಿ? ಇವಕ್ಕೆ ಏನಂತ ಕರಿತೀವಿ? ಇಷ್ಟು ದಿವಸ ಅನ್ಕೋತ ಬಂದಿರ್ತೀವಿ ಎಷ್ಟ್ ದಳದೈತ್ಲಿ ಅದು ಅಷ್ಟ್ ದಳದೈತ್ಲಿ ಇವಕ್ಕೆ ಏನಂತ ಕರಿತೀವಿ? ಇದು ಕೆಳಗಡೆ ಹಸಿರಂದಕ್ಕೆ ಏನಂದ್ರಿ? ಇವಕ್ಕೆ ಏನಂತೀರಿ? ಪುಷ್ಪದಳಗಳು. ಬೇರೆ ಬೇರೆ ಯಾವ್ಯಾವ ಬಣ್ಣದ ಪುಷ್ಪದಳಗಳನ್ನ ನೋಡಿದ್ರೆ ಹೇಳಿ ನೀವು ನೋಡೋಣ. ಬಿಳಿ ನೋಡಿದ್ರೆ ಬಿಳಿ ಹೂ ಇರ್ತದ, ಬಿಳಿ ಗುಲಾಬಿ ಇರ್ತದೆ. ಮಲ್ಲಿಗೆ ನೋಡಿದ್ರೆ ಕೆಂಪು ನೋಡಿರಿ, ಗುಲಾಬಿ ಬಣ್ಣ ನೋಡಿದ್ರೆ ಬಿಳಿ, ಹಸಿರು ಬಣ್ಣದ ನೋಡಿದ್ರೆ ಹಸಿರು ಹೂ ಯಾವ ಇರ್ತಾವು? ಹಳದಿ ಇರ್ತಾವ. ವಿವಿಧ ರೀತಿ ಬಣ್ಣದ ಇರ್ತಾವ. ಇವು ಆಕರ್ಷಣೀಯ ಬಣ್ಣವನ್ನ ಹೊಂದಿರ್ತಾವ. ಇವ್ಗೆ ಏನಂತ ಕರಿತೀವಿ ಗೊತ್ತಾತ? ಪುಷ್ಪ ದಳಗಳು. ಇನ್ನು ಪುಷ್ಪ ದಳಗಳನ್ನ ತೆಗ್ದೀವಿ ಅಂದ್ರ ಇದ್ರೊಳಗೆ ಏನೋ ನಮ್ಗೆ ಗುಂಡು ಗುಂಡನು ಬೀಜನು ಕಾಣಿಸಾತಾವು. ಹೌದು, ಇಲ್ಲಿ ಕಾಣಿಸಾತಾವು ನೋಡಿರ್ತೀರಿ ನೀವು. ಸಾಮಾನ್ಯವಾಗಿ ದಾಸವಾಳ ನೋಡಿದಾಗ ಏನ್ ಮಾಡಿರ್ತೀರಿ ಅಂದ್ರ ಈ ರೀತಿಯಾದಂತ ರಚನೆಗಳನ್ನ ನೋಡಿರ್ತೀರಿ. ಇಲ್ಲಿ ಏನ್ ಕಾಣಿಸಕತ್ತಾವಲ್ಲ ಇವಕ್ರ ಮುಂದ ಇಲ್ಲಿ ಏನದ ಅಂದ್ರ ಹಳದಿ ಬಣ್ಣದ್ದು ಕಾಣಿಸಾತಾವ ನಮಗ್. ಈ ಹಳದಿ ಬಣ್ಣಕ್ಕೆ ಏನಂತ ಕರಿತೀವಿ ಅಂದ್ರ ಕೇಸರ ಅಂತ ಕರಿತೀವಿ. ಏನಂತ ಕರಿತೀವಿ? ಕೇಸರ ಅಂತ ಕರಿತೀವಿ. ಅಂದ್ರ ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ. ಈ ಸಂತಾನೋತ್ಪತ್ತಿ ನೀವು ಮುಂದಿನ ಕ್ಲಾಸ್ ಒಳಗೆ ಬರ್ತದೆ. ಜಸ್ಟ್ ಭಾಗ ಯಾವ್ದನ್ನೋದು ಕೇಸರಗಳು. ಇನ್ನ ಕೇಸರಗಳು ಅಂಟುಕೊಂಡಂತದ್ದು ಹಿಂದೆ ಒಂದು ಸಣ್ಣಗ ಎಳಿಗತಿ ಅದ ನೋಡಿ. ಇವು ಏನದ ಅಂದ್ರ ಹಳದಿ ರಚನೆಗಳು ಅದಾವಲ್ಲ, ಇವ್ ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ಕೇಸರ ಅಂತ ಕರಿತೀವಿ. ಇನ್ನ ಕೇಸರ ಒಂದು ದಂಡ ಅಂಟುಕೊಂಡದ, ಇವಕ್ಕೆ ಏನಂತ ಕರಿತೀವಿ? ಅದು ಸಣ್ಣ ಎಳಿಗತೆ ಬಂದದ, ಅವಕ್ಕ ಕೇಸರ ದಂಡ ಅಂತ ಕರಿತೀವಿ. ಇವು ಮುಂದಿರುವಂತದಕ್ಕೆ ಏನಂತ ಕರಿತೀವಿ? ಹಿಂದೆ ಅವು ಕಡ್ಡಿಗತೆ ಬಂದಿದ್ದಕ್ಕೆ ಏನಂತ? ಹೌದಾ? ಇನ್ನು ನೆಕ್ಸ್ಟ್ ಇನ್ನೊಂದು ಏನಂದ್ರ ಈ ಕೇಸರಗಳು ಇಲ್ಲಿ ವರ್ಗಾವಣೆ ಆಗ್ತಾವ. ಅದು ನಮಗ್ ಬೇಡ. ಈಗ ಏನ್ ನೋಡೋಣ ಅಂದ್ರೆ ಇಲ್ಲಿ ಒಳಗಡೆ ಇನ್ನೊಂದು ಹೂವಿನ ಭಾಗ ಅದ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಶಲಾಕೆ. ಏನಂತ ಕರಿತೀವಿ? ಶಲಾಕೆಯನ್ನು ತೋರಿಸಿ ನೀನು ಆ ದಳಗಳನ್ನ ಬಿಚ್ಚಿ ನೋಡೋಣ. ಐದು ದಳದಾಗಬೇಕು, ಅದ್ರೊಳಗೆ ಕರೆಕ್ಟ್ ಓಪನ್ ಆಗ್ತೈತಿ. ಇದು ಅಂಟುಕೊಂಡು ಈ ಪುಷ್ಪ ಪತ್ರ ತೆಗೆದೋಗದ್ ಬಿಡೋಣ. ಇಲ್ಲಿ ಕೆಳಗಡೆ ಏನದ ಅಂತ ಕರಿತೀವಿ ಅಂದ್ರೆ ಶಲಾಕಿ ಅಂತ ಕರಿತೀವಿ. ಶಲಾಕ ನಳಿಕೆ ಬರ್ತದ. ಇದು ಕೆಳಗಡೆ ರೌಂಡಾಗ ಬಲ್ಬ್ ಗತೆ ಏನದಲ್ಲ ಇದಕ್ಕ ಅಂಡಾಂಶಯ ಅಂತ ಕರಿತೀವಿ. ಏನಂತ ಕರಿತೀವಿ? ಅಂಡಾಂಶಯ. ಅಂಡಾಂಶಯ ಅಂದ್ರೆ ಇದ್ರೊಳಗಡೆ ಅಂಡಕಗಳು ಇರ್ತಾವು. ಅಂದ್ರ ಬೀಜ ಆಗ್ಲಿಕ್ಕೆ ಸಹಾಯಕ ಮಾಡುವಂಥದ್ದು. ಇದೇ ಮುಂದೆ ಭ್ರೂಣವಾಗಿ ಬೆಳವಣಿಗೆಯನ್ನ ಹೊಂದುವಂತ ಭಾಗ. ಈಗ ನೋಡ್ರಿ, ಇದ್ರೊಳಗೆ ನಮಗ ಶಲಾಕೆ ಎಲ್ಲೈತೆ ಅನ್ನೋದು ಕಾಣಿಸ್ತದ. ಇವೆಲ್ಲ ಏನಂದ್ರ ಕೇಸರ ದಂಡ ಕೇಸರಗಳು. ಈ ಕೇಸರದ ಒಳಗೆ ಏನಂತ ಅಂದ್ರ ಇದಕ್ಕ ಶಲಾಕ ನಳಿಕೆ ಅಂತ ಕರಿತೀವಿ. ಕಾಣಿಸತೈತಿ? ಶಲಾಕ ನಳಿಕೆ. ಇದು ಏನಂದ್ರ ಶಲಾಕಾಗ್ರ. ಈ ಪರಾಗರೇಣುಗಳು ಏನ್ ಮಾಡ್ತಾವಂದ್ರ ಶಲಾಕಾಗ್ರದಿಂದ ಶಲಾಕ ನಳಿಕೆಯ ಮೂಲಕ ವರ್ಗಾವಣೆ ಹೊಂದುತ್ತವು. ಈ ವರ್ಗಾವಣೆ ಹೊಂದಿದಂಥವು ಎಲ್ಲಿ ಹೋಗಿ ಬೆಳವಣಿಗೆಯನ್ನು ಹೊಂದುತ್ತವಂದ್ರ ಅಂಡಾಂಶಯದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತವು.
ಇಲ್ಲಿ ಅಂಡಕಗಳನ್ನು ತೋರಿಸ್ತೀನಿ ನಿಮಗೆ ತಡಿ. ಡೈರೆಕ್ಟ್ ಕಟ್ ಮಾಡಿಬಿಡ್ಲಿ, ಕಟ್ ಆಯ್ತಲ್ಲ ಇದು. ಇದು ಹಿಡಿ. ಇಲ್ಲಿ ಈ ಅಂಡಕಗಳು ಕಾಣಿಸ್ತಾವೆ ನೋಡ್ರಿ, ಒಳಗೆ ಚಿತ್ರ ರಚನೆ ಐತಿ ಕಾಣಿಸ್ತಾವ. ಇವೇ ಅಂಡಕಗಳು. ಇದೇ ಮುಂದೆ ಏನಾಗ್ತೈತೆ ಅಂದ್ರೆ ಬೀಜವಾಗಿ ಬೆಳವಣಿಗೆ ಹೊಂದುವಂಥದ್ದು. ಅಂದ್ರೆ ಪರಾಗರೇಣುಗಳು ಇಲ್ಲಿ ಬಂದು ಇವೆರಡು ಯುಗ್ಮಜ ಉಂಟಾಗ್ತೈತಿ. ಇಷ್ಟು ತಿಳಿತ ಹೂವಿನ ಭಾಗಗಳು ಯಾವ ಅನ್ನೋದು. ಈಗ ಒಬ್ರು ಹೇಳ್ತೀರಿ ನನಗೆ ಹೂವಿನ ಭಾಗಗಳು, ಆ ಹೂ ಕಿತ್ತಿದ್ರೆ ಸಂಕೇತ. ಇದಕ್ಕೆ ಏನಂತೀವಿ ಸಂಕೇತ? ಪುಷ್ಪಪತ್ರ. ಇವಕ್ಕೆ ಏನಂತೀವಿ? ಪುಷ್ಪದಳ ಅಂತ ಕರಿತೀವಿ. ಆ ನಂತರ ಇದಕ್ಕೆ ಏನಂತ ಕರಿತೀವಿ? ಕೇಸರ. ಅದ್ರ ಕೇಸರ ಕೆಳಗೆ ಬಂದೈತಲ್ಲ, ಕೇಸರ ದಂಡ. ಹೌದಾ? ಇನ್ನು ನೆಕ್ಸ್ಟ್ ಈ ರೀತಿಯಾದಂತ ನಡಿಕೆ ಬಂದಂತ ಕಡೆಗೆ ತೆಗ್ದಿವಿ. ಇದಕ್ಕೆ ಏನಂತ ಕರಿತೀವಿ? ಶಲಾಕ ನಡಿಕೆ. ಅಥವಾ ಇದು ಕೆಳಗಡೆ ಪೂರ ಬಲ್ಬ್ ಅಂತ ರಚನೆ ಬರ್ತದ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಶಲಾಕೆ ಅಂತ ಕರಿತೀವಿ. ಇದ್ರೊಳಗೆ ಇದು ಹೂವಿನ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ. ಇಷ್ಟು ಗೊತ್ತಾಯ್ತು ಹೂವಿನ ಭಾಗಗಳು. ನಿಮ್ಗೆ ಅಷ್ಟೇ. ಇನ್ನು ಹೂ ಸಿಕ್ಕಾಗ ನೀವೇನ್ ಮಾಡ್ತೀರಂದ್ರ ಇವೆಲ್ಲ ಅಬ್ಸರ್ವ್ ಮಾಡ್ತೀರಿಲ್ಲ, ಯಾವುದು ಯಾವ ಭಾಗ ಅನ್ನುವಂಥದ್ದು ಇದು ಶಲಾಕೆ. ತಿಳಿತಾ?